ಬಿಜೆಪಿಯಲ್ಲಿ ಆಂತರಿಕ ಭಿನ್ನಮತ ನಿನ್ನೆ ಸದನದಲ್ಲೂ ಕೂಡ ಬಹಿರಂಗ ಆಗಿದೆ. ಎಲ್ಲರೂ ಕೂಡ ಹನಿ ಟ್ರ್ಯಾಪ್ ವಿರುದ್ಧ ಹೋರಾಟ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದ್ರು. ಆದ್ರೆ ಅಶೋಕ್ ಅವರು ಬೆಂಬಲ ಕೊಟ್ಟಿಲ್ಲ ಅಂತ ತೀವ್ರವಾಗಿ SR ವಿಶ್ವನಾಥ್ ಅವರು ಹಾಗೆ ಸುನೀಲ್ ಕುಮಾರ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿ ಸದನದಿಂದನೇ ಹೊರಗಡೆ ಹೋಗಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಖುದ್ದು ನಮ್ಮ ಜೊತೆ SR ವಿಶ್ವನಾಥ್ ಅವರು ಇದ್ದಾರೆ. ಸರ್, ನಿನ್ನೆ ಸದನದಲ್ಲಿ ಈ ವಿಚಾರದ ಬಗ್ಗೆ ಹೋರಾಟ ಮಾಡೋದಕ್ಕೆ ನೀವೆಲ್ಲರೂ ಕೂಡ ತೀರ್ಮಾನ ಮಾಡ್ಕೊಂಡಿದ್ವಿ, ಆದ್ರೆ ನಿಮ್ಮ ನಾಯಕರೇ ಅದಕ್ಕೆ ಬೆಂಬಲವನ್ನ ಕೊಟ್ಟಿಲ್ಲ ಅನ್ನೋ ಒಂದು ಅಸಮಾಧಾನ ನಿಮ್ಮಲ್ಲಿ ಕಾಡ್ತಿದೆ. ಯಾಕೆಂದರೆ ನೆನ್ನೆ ಒಂದು ಒಳ್ಳೆ ಸುವರ್ಣ ಅವಕಾಶ. ಇದು ಕೇವಲ ರಾಜಕೀಯವಾಗಿ ಅಂತಲ್ಲ, ಇವತ್ತು ಒಬ್ಬ ಪ್ರಭಾವಿ ಸಚಿವರು, ಆಡಳಿತ ಪಕ್ಷದ ಸಚಿವರೇ ನನ್ನ ಮೇಲೆ ಹನಿ ಟ್ರ್ಯಾಪ್ ಒಂದು ನಡೆದಿತ್ತು ಮತ್ತು ಆ ಕಡೆ ಈ ಕಡೆ 48 ಜನ ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ ಅಂತಕ್ಕಂಥ ಮಾತು ಒಂದು ಬೆಚ್ಚ ಬೀಳಿಸ್ತಕ್ಕಂಥ ಒಂದು ಸ್ಥಿತಿ. ಇದರಿಂದ ಯಾರಿದ್ದಾರೆ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೊಂದು ದೊಡ್ಡ ಹೋರಾಟವನ್ನು ಮಾಡಬೇಕಾಗಿತ್ತು. ಆದರೆ ನಿನ್ನೆ ಅದರ ನಾಯಕತ್ವವನ್ನು ತಗೊಬೇಕಾಗಿರ್ತಕ್ಕಂಥದ್ದು ನಮ್ಮ ಪಕ್ಷದ ನಾಯಕರಾದಂಥ ಅಶೋಕ್ ಅವರು. ಆದರೆ ನಿನ್ನೆ ನಾವು ಅಂದ್ಕೊಂಡ ರೀತಿಯಲ್ಲಿ ನಾವೇನು ಬಾವಿಗಿಳಿದು ಹೋರಾಟ ಮಾಡಬೇಕು, ಆ 48 ಜನದಲ್ಲಿ ಇಷ್ಟು ಮಂತ್ರಿಗಳಿರೋದ್ರಿಂದ ಅವ್ರ ಹತ್ರ ಇರ್ತದೆ ಕೊಡಲಿ, ಮತ್ತು ಯಾರು ಮಾಡಿದ್ದಾರೆ ಅನ್ನೋ ದಾಖಲೆ ಐತೆ ಅಂತ ಅವರು ಹೇಳಿದ್ರು. ಆ ದಾಖಲೆಯನ್ನು ಈಗಲೇ ಬಹಿರಂಗಪಡಿಸಿ ಅಂತೇಳಿ ಒಂದು ಸರ್ಕಾರಕ್ಕೂ ಮುಜುಗರ ತರುವಂಥ ಕೆಲಸವನ್ನು ಮಾಡ್ಬೋದಾಗಿತ್ತು. ಇದೊಂದು ರಾಷ್ಟ್ರ ಮಟ್ಟದ ಸುದ್ದಿ ಅಚಾನಕ್ ನಮ್ಮ ಕೈ ಸಿಕ್ಕಿದಿರೋದನ್ನು ನಾವು ಬಿಟ್ಕೊಟ್ವಿ. ಸೊ ಇದು ನಮಗೆ ಸಹಜವಾಗಿ ಬೇಜಾರಿದೆ. ಪ್ರತಿನಿತ್ಯ ಕಾಂಗ್ರೆಸ್ ಅವರು ಒಂದಲ್ಲ ಒಂದು ಹಗರಣದಲ್ಲಿ ಸಿಲುಕಾಕೊಂತ ಇದ್ದಾರೆ. ನಾವು ಈ ಅಸೆಂಬ್ಲಿಯಲ್ಲಿ ಕೂಡ ನಾವು ಯಾವುದೇ ರೀತಿಯಾದಂಥ ಸರ್ಕಾರಕ್ಕೆ ಚುರುಕು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಾವು ಸರಿಯಾಗಿ ಮಾಡಲಿಲ್ಲ ಅನ್ನತಕ್ಕಂಥ ಅಸಮಾಧಾನ ನಮಗೂ ಮತ್ತು ನಮ್ಮ ಕೆಲವು ಶಾಸಕರು ಕೂಡ ಇದೆ. ಈಗ ನಾನು ಕೂಡ ಈಗ ಸಭೆಯನ್ನು ಮಾಡ್ತೀವಿ. ನಾವು ಮತ್ತೆ ಹನಿ ಟ್ರ್ಯಾಪ್ ವಿಚಾರವನ್ನು ಈಗ ನಾವು ಪ್ರಾರಂಭಿಕವಾಗಿ ಅದನ್ನು ಭಾಳ ಸೀರಿಯಸ್ ಆಗಿ ಕೂಡ ತಗೊಳ್ಬೇಕು. ಜೊತೆಯಲ್ಲಿ ನಿನ್ನೆ ಬೆಸ್ಕಾಮ್ದು ಸ್ಮಾರ್ಟ್ ಮೀಟರ್ದು ಕೂಡ ಅದು ದೊಡ್ಡ ಹಗರಣ. ಅದರಲ್ಲಿ ಕೇವಲ ಡಾಕ್ಟರ್ ಅಶ್ವತ್ಥನಾರಾಯಣ ಮತ್ತು ನಾವು ಇಬ್ಬರೇ ಕೂಗಾಡಿದ್ದು, ಬೇರೆ ಯಾರೂ ನಮ್ಮ ನಾಯಕರು ನಮ್ಮ ಬೆಂಬಲಕ್ಕೂ ಬರಲಿಲ್ಲ. ಸುಮಾರು 15,000 ಕೋಟಿ ರೂಪಾಯಿ ಅವ್ಯವಹಾರ ನಡೀತಕ್ಕಂಥದ್ದು. ಅದನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ. ಸೊ ಕೇವಲ ನಾವು ಸದನಕ್ಕೆ ಬರೋದು ಬರೀ ಅಟೆಂಡೆನ್ಸ್ ಹಾಕೋದಕ್ಕಲ್ಲ, ಒಂದು ಜವಾಬ್ದಾರಿ ವಿರೋಧ ಪಕ್ಷವಾಗಿ ಅದನ್ನು ಸಮರ್ಥವಾಗಿ ಎದುರಿಸುವಂಥ ಕೆಲಸ ಮಾಡಬೇಕು. ಯಡಿಯೂರಪ್ಪ ಅವರು ಕೇವಲ ಇಬ್ಬರೇ ಶಾಸಕರಿದ್ದಾಗ ಕೂಡ ಅಸೆಂಬ್ಲಿಯಲ್ಲಿ ಹೋರಾಟವನ್ನು ಮಾಡದಿರ್ತಕ್ಕಂಥವ್ರು. ಅಂಥ ಪಕ್ಷದಲ್ಲಿ ಬಂದಿರತಕ್ಕಂಥ ನಾವು ಈ ಥರ ನಾವು ಬೇಕಾಬಿಟ್ಟು ಸದನದಲ್ಲಿ ನಡ್ಕೊಳೋದು ಅದು ನಮ್ಗೆ ಸರಿಲಿಲ್ಲ. ನಿನ್ನೆ ನಮ್ಗೆ ಅಸಮಾಧಾನ ಆಗಿರೋದು ನಿಜ. ಇವತ್ತು ನಾವು ನಾಯಕರ ಹತ್ರನೇ ನಾವು ಮಾತಾಡ್ತೀವಿ, ಯಾಕೆ ನೀವು ಈ ಥರ ಮಾಡಿದ್ರಿ ಅಂತೇಳಿ ಇವತ್ತು ನಾವು ಚರ್ಚೆಯನ್ನು ಕೂಡ ಮಾಡಿದ್ವಿ. ಸುನೀಲ್ ಕುಮಾರ್ ಅವರು ನೆನೆ ಸದನಕ್ಕೆ ನಾನು ಇನ್ಮೇಲೆ ಬರೋದಿಲ್ಲ ಅಂತ ಬಹಿರಂಗವಾಗಿ ಅಂದ್ರೆ ಓಪನ್ ಆಗಿ ಹೇಳಿ ಹೊರಟುಬಿಟ್ಟಿದ್ದಾರೆ. ಇಲ್ಲ, ಸುನೀಲ್ ಕುಮಾರ್ಗೂ ನಾನು ಮಾತಾಡಿದ್ದೀನಿ. ಇಲ್ಲಾಂದ್ರೆ ನಾಳೆ ನಾವು ಮಾತಾಡೋಣ ಅಂತೇಳಿ ಸುನೀಲ್ ಕುಮಾರ್ ಬರ್ತೀನಿ ಅಂತ ಹೇಳವ್ರೆ. ರಾಜ್ಯಾಧ್ಯಕ್ಷರು ಕೂಡ ಬರ್ತಾರೆ. ವಿರೋಧ ಪಕ್ಷ ನಾಯಕರ ಜೊತೆಲಿ ನಮ್ಮ ಶಾಸಕರ ಜೊತೆಲಿ ಕೂತ್ಕೊಂಡು ನಾವು ಈಗ ಮುಂದಿನ ಹೋರಾಟ ಯಾವ ಥರ ಇರಬೇಕು, ಯಾಕೆ ಈ ಥರ ಮಾಡಿದ್ರಿ ಅನ್ನೋದು ಕೂಡ ನಾವು ಪ್ರಶ್ನೆ ಮಾಡ್ತೀವಿ. ನಾವು ಯಾಕೆ ಸರ್ ಈಗ ನಿಮ್ಮ ಒಂದು ಶಾಸಕರ ಒಂದು ವಿಶ್ವಾಸವನ್ನ ಯಾಕೆ ಅಶೋಕ್ ಅವರು ಪಡೆದುಕೊಳ್ತಾ ಇಲ್ಲ? ಏನಾದರೂ ಅಡ್ಜಸ್ಟ್ಮೆಂಟ್ ಏನಾದರೂ ಮಾಡ್ಕೊಂಡಿದ್ದಾರಾ? ಅದು ಅವ್ರಿಗೆ ಹೇಳ್ಬೇಕು. ಯಾಕಂದ್ರೆ ಮೀನಿನ ಹೆಜ್ಜೆ ಕಂಡುಹಿಡಿಬೋದು, ಅವ್ರದ್ದು ಹೆಜ್ಜೆ ಕಂಡುಹಿಡಿಯೋದು ಭಾಳ ಸ್ವಲ್ಪ ಕಷ್ಟನೇ. ಸೊ ಅದು ಆತ್ಮಸಾಕ್ಷಿಯಾಗಿ ಕೆಲಸ ಮಾಡಬೇಕು. ಯಾಕಂದರೆ ಇವತ್ತು ವರಿಷ್ಠರು ಅವ್ರಿಗೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಮುಂದೆ 3 ವರ್ಷದಲ್ಲಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಮತ್ತೊಂದು ಸಾರಿ BJPಯನ್ನು ಅಧಿಕಾರಕ್ಕೆ ತರಬೇಕಾದ್ರೆ ವಿರೋಧ ಪಕ್ಷದ ನಾಯಕರು ಭಾಳ ಪ್ರಬಲವಾಗಿರಬೇಕು. ಎಲ್ಲೂ ಅಡ್ಜಸ್ಟ್ಮೆಂಟ್ ಆಗಬಾರ್ದು. ಯಾವುದೇ ರೀತಿಯಲ್ಲಿ ನಾವು ಅವರಿಗೆ ತಲೆ ಬಾಗಿಸುವಂಥ ಕೆಲಸ ಮಾಡಬಾರ್ದು ಅಂತ ಗುರುತರವಾದಂಥ ಜವಾಬ್ದಾರಿಯನ್ನು ಕೊಟ್ಟಾಗ ನಮ್ಮ ನಿರೀಕ್ಷೆನೂ ಕೂಡ ಭಾಳ ದೊಡ್ಡದಿರ್ತದೆ. ಅವ್ರು ಏನೇ ಹೋರಾಟ ಮಾಡೋದ್ರೆ ನಾವು ಸಿದ್ಧವಾಗಿದ್ದೀವಿ. ಅವ್ರೇನು ಬಾವಿಂಗ್ ಧುಮುಕು ಅಂದರೂ ಧುಮುಕ್ತೀವಿ, ಹೋರಾಟ ಮಾಡೋಂದ್ರೂ ಮಾಡ್ತೀವಿ. ಆದರೆ ಅವರೇ ಏನು ಹೋರಾಟ ಮಾಡೋದಕ್ಕೆ ಮುಂದೆ ಬರಲಿಲ್ಲ ಅಂದಾಗ ನಮಗೆಲ್ಲ ಒಂದು ಕಡೆ ನಿರಾಸೆ ಆಗ್ತದೆ. ಇಲ್ಲ, ಯಾಕೆ ಇದನ್ನು ಮಾಡೋಕ್ಕಾಗಲ್ಲ ಅನ್ನೋದಾದರೂ ಹೇಳ್ಬೇಕು. ನಮಗೆ ಸದನದೊಳಗಡೆಗೆ ಅವರೇ ಸುಪ್ರೀಂ ನಮಗೆ. ಸೊ ಅವರು ಏನು ತೀರ್ಮಾನ ಮಾಡ್ತಾರೋ ಮಾಡ್ತೀವಿ. ಆದರೆ ತೀರ್ಮಾನವನ್ನೇ ಕೊಡಲಿಲ್ಲ ಅಂತಂದಾಗ ಇದು ಸಹಜವಾಗಿ ಕಾರ್ಯಕರ್ತರಿಗೆ, ಬೇರೆಯವ್ರಿಗೆ ಇವರು ಬಹುಶಃ ಇವರು ಆಡಳಿತ ಪಕ್ಷದ ಜೊತೆಯಲ್ಲಿ ಕೈ ಜೋಡಿಸ್ಕೊಂಡೆಲ್ಲ ಅಡ್ಜಸ್ಟ್ಮೆಂಟ್ ಆಗೋರೆ ಅಂತೇಳಿ ಭಾವನೆ ಬರ್ತದೆ. ಆಗದೆ ಇರ್ಬೋದು, ಆದರೆ ಮೇಲ್ನೋಟಕ್ಕೆ ಆ ಥರ ಕಾಣಿಸ್ತದೆ. ಸೊ ಇದು ಮುಜುಗರನೂ ತರ್ತದೆ. ಸೊ ಅದನ್ನು ಸರಿಯಾದ ರೀತಿಯಲ್ಲಿ ಅವ್ರು ಸರಿ ಮಾಡ್ಕೊಂಡು ಹೋಗೋದು ಪಕ್ಷದ ದೃಷ್ಟಿಯಿಂದ ಮತ್ತು ಮುಂದಿನ ಅವರ ನಾಯಕತ್ವಕ್ಕೆ ದೃಷ್ಟಿಯಿಂದ ಒಳ್ಳೆಯದು. ಸರ್, ಆಮೇಲೆ ಅಶೋಕ್ ಅವರು ಇಡೀ ಸದನದಲ್ಲಿ ಒನ್ ಮ್ಯಾನ್ ಶೋ ಇರಬೇಕು ಅಂತ ಏನಾದರೂ ಯೋಚನೆ ಮಾಡಿದಾರಾ? ಯಾಕಂದ್ರೆ ಬೇರೆ ನಾಯಕರು ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಅವ್ರಿಗೆ ಬೆಂಬಲವನ್ನ ಕೊಡ್ತಾ ಇಲ್ಲ. ನೋಡ್ರಿ, ಒನ್ ಮ್ಯಾನ್ ಶೋ ಮಾಡ್ತೀವೋ ಏನು ಮಾಡ್ತೀವೋ ಸಂಪೂರ್ಣವಾದಂಥ ಜವಾಬ್ದಾರಿ ನಿಮಗೆ ಕೊಡ್ತೀವಿ. ನೀವೇನು ಹೇಳ್ತೀರೋ ಅದು ನಾವು ಮಾಡ್ತೀವಲ್ಲ. ಅದರಲ್ಲಿ ಈ ಒನ್ ಮ್ಯಾನ್ ಶೋ ತೊಗೊಂಡು ಏನು ಮಾಡ್ತೀರಿ? ಏನು ಎಲೆಕ್ಷನ್ ಇದೆಯಾ? ಈಗೇನು ಇಲ್ವಲ್ಲ. ಮುಂದೆ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಬರ್ತದೆ. ಮತ್ತು ನಮ್ಮ ಕಾರ್ಯಕರ್ತರಿಗೆ ಈಗ ನಮ್ಮಲ್ಲೇ ಆಂತರಿಕವಾದಂಥ ಕೆಲವು ಸಮಸ್ಯೆಗಳೈತೆ. ಅದರ ಮಧ್ಯದಲ್ಲಿ ಈ ಥರದಲ್ಲಿ ಕೂಡ ನಾವು ಹೋರಾಟವನ್ನು ಮಾಡಲಿಲ್ಲ ಅಂತಂದರೆ ಇನ್ನು ಪಕ್ಷದ ಕಾರ್ಯಕರ್ತರಾಗಲಿ, ಪಕ್ಷದ ನಮ್ಮನ್ನು ಬೆಳೆಸೋದು ಯಾವ ರೀತಿಯಲ್ಲಿ? ಸೊ ಈ ಥರ ಒಂದು ಸುವರ್ಣ ಅವಕಾಶಗಳು ಸಿಕ್ಕಿದಾಗ ನಾವು ಬಿಡಬಾರ್ದು. ಮತ್ತೊಂದು ಸರಿ ಅವಕಾಶ ಸಿಗ್ತದೋ ಇಲ್ವೋ, ಆ ದೃಷ್ಟಿಯಿಂದ ನಾವು ನೆನ್ನೆ ಮಾಡಿರ್ತಕ್ಕಂಥದ್ದು ನಮಗಂತೂ ಅಸಮಾಧಾನ ಇದೆ. ನಮ್ಮಲ್ಲಿ ಈಗ ಹನಿ ಟ್ರ್ಯಾಪ್ ವಿಚಾರ ಬಹಳಷ್ಟು ಸದ್ದಾಗ್ತಾ ಇದೆ. ನಿನ್ನೆ 48 ಜನರ ಒಂದು ಹನಿ ಟ್ರ್ಯಾಪ್ ಆಗಿದೆ ಅಂತ KN ರಾಜಣ್ಣ ಅವರೇ ಒಂದು ಪ್ರಸ್ತಾಪ ಮಾಡಿದ್ದಾರೆ.
ಸೊ ಅದನ್ನೇ ನಾವು ಕೇಳಬೇಕಾಗಿರೋದು 48 ಜನ ಯಾರು ಪಟ್ಟಿ ಇದೆಯಾ ಇಲ್ಲೇ ಬಿಡುಗಡೆ ಮಾಡ್ರಿ, ಮತ್ತೆ ನಿಮ್ಮ ಮೇಲೆ ಮಾಡಿರ್ತಕ್ಕಂಥದ್ದು ಅವ್ರಿಗೆ ಗೊತ್ತಾಗಿದೆ ಯಾರು ಮಾಡೋರು ಅಂತೇಳಿ, ಅದನ್ನ ಬಹಿರಂಗವಾಗಿ ಹೇಳಿ ದೂರು ಕೊಡೋದೇನೈತೆ, ಅವರೇ ಆಡಳಿತ ಬಗ್ತಾರೆ, ಅವ್ರು ದೂರು ಕೊಟ್ಟು ಅವ್ರೇನು ಮಾಡೋದೈತೆ, ಅದನ್ನು ನಾವು ನಾಳೆ ನಿನ್ನೆ ನಾವು ಅದನ್ನ ಸದನದಲ್ಲೇ ಅವ್ರಿಗೆ ಮಾಡ್ಬೋದಾಗಿತ್ತು ನಾವು ಅದರದ್ದು. ಈಗ 48 ಜನ ಅಂತ ಹೇಳ್ತಾರೆ, ಇನ್ನೆಷ್ಟು ಜನ ಇದ್ದಾರೋ, ಕೇವಲ ರಾಜಕಾರಣಿಗಳೇ ಅಂತಲ್ಲ, ದೊಡ್ಡ ದೊಡ್ಡ ಅಧಿಕಾರಿಗಳು, ಬೇರೆ ಬೇರೆಯವರು ಅಲ್ಲ, ಇಲ್ಲಿ ದೆಹಲಿ ನಾಯಕರ ಜೊತೆಯಲ್ಲಿ ಇಲ್ಲಿ ಅನೇಕ ಅಧಿಕಾರಿಗಳು ಕೂಡ ಹನಿ ಟ್ರ್ಯಾಪ್ಗೆ ಒಳಗಾಗಿರ್ತಕ್ಕಂಥದ್ದು, ಎಷ್ಟೋ ಜನ ದುಡ್ಡನ್ನು ಕಳ್ಕೊಂಡು ಮರ್ಯಾದೆ ಗಂಜಿ ಬಿಟ್ಟಿರ್ತಕ್ಕಂಥ ಈ ಥರ ಪ್ರಕರಣಗಳು ಹೊರಗಡೆ ಬರದೇ ಇರ್ತಕ್ಕಂಥದ್ದು ಅನೇಕ ಪ್ರಕರಣ ಇರ್ಬೋದು. ಇದಕ್ಕೆ ನಾವು ಸರಿಯಾದ ತಡೆ ಹಾಕಲಿಲ್ಲ ಅಂತ ಹೇಳಿದ್ರೆ ರಾಜಾರೋಷವಾಗಿ ರೋಡಲ್ಲೂ ಹನಿ ಟ್ರ್ಯಾಪ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇದು ಕೇವಲ ಇದು ರಾಜಕಾರಣಿಗಳು ಅಂತಲ್ಲ, ಜನಸಾಮಾನ್ಯರಿಗೂ ಇದು ಆಗ್ತಾ ಇರೋದ್ರಿಂದ ಇದನ್ನು ದೊಡ್ಡ ಮಟ್ಟದಲ್ಲಿ ನಾವು ನಿನ್ನೆ ಧ್ವನಿ ಎತ್ತಬೇಕಾಗಿತ್ತು. ನೋಡೋಣ ಇವತ್ತು ನಮ್ಮ ನಾಯಕರು ಏನು ಸೂಚನೆಯನ್ನು ಕೊಡ್ತಾರೋ ಕೊಡಲಿ ಬಿಡಲಿ, ನಾವಂತೂ ಇವತ್ತು ಶಾಸಕರು ಮಾತಾಡ್ಕೊಂಡು ಇದನ್ನು ಪ್ರಬಲವಾಗಿ ನಾವು ಧ್ವನಿ ಎತ್ತೀವಿ. ಥ್ಯಾಂಕ್ ಯು. ಸೊ ಇದು SR ವಿಶ್ವನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.